ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 19, 19ನೇ ಅಧ್ಯಾಯ. 19ನೇ ಅಧ್ಯಾಯದಲ್ಲಿ ಶಿಲುಬೆಯ 14 ಅನುಭವಗಳನ್ನು ನಾವು ನೋಡಿಕೊಳ್ಳಬಹುದು. 14 ಎಕ್ಸ್ಪೀರಿಯನ್ಸಸ್ ಆಫ್ ದ ಕ್ರಾಸ್. ಯೇಸು ಕರ್ತನು ಶಿಲುಬೆಯ ಅನುಭವವನ್ನು ಹೊಂದುವುದಕ್ಕೆ ಮುಂಚಿತವಾಗಿಯೇ ಶಿಲುಬೆಯ ಅನುಭವದ ಒಂದು ಸಿದ್ಧತೆಗಳನ್ನು ನಾವು ನೋಡ್ತೇವೆ. ಕೊನೆಗೆ ಅಕ್ಷರಿಕವಾದ ಶಿಲುಬೆಯ ಒಂದು ತುಟ್ಟ ತುದಿಗೆ ದಿ ಕ್ಲೈಮ್ಯಾಕ್ಸ್ ಆಫ್ ದ ಕ್ರಾಸ್ ಅನುಭವಿಸಿದರು. ಹಾಗಾದರೆ ಶಿಲುಬೆ ಒಂದು ಅನುಭವ, ಅದಕ್ಕೆ ಪೂರ್ವ ಮತ್ತು ಅನಂತರದ ಕೆಲವು ಅನುಭವಗಳು ಕೂಡ ಇದೆ. ಅದನ್ನೆಲ್ಲ ಸೇರಿಸಿ ಈಗ ಶಿಲುಬೆಯ 14 ಅನುಭವಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 14 ಎಕ್ಸ್ಪೀರಿಯನ್ಸಸ್ ಆಫ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಶಿಲುಬೆಯ 14 ಅನುಭವಗಳು. ಮೊದಲನೇದಾಗಿ ಬೀಟಿಂಗ್, ಹೊಡೆಸಿಕೊಳ್ಳುವಂಥದ್ದು. ಮೊದಲನೇ ವಚನ 19ನೇ ಅಧ್ಯಾಯ. ಯೋಹಾನ ಪಿಲಾತನ ಯೇಸುವನ್ನು ತೆಗೆದುಕೊಂಡು ಕೊರಡೆಯಿಂದ ಹೊಡೆಸಿದನು. ಆ ಹೊಡೆಸಿಕೊಳ್ಳುವ ಅನುಭವ, ಅದು ಶಿಲುಬೆಯ ಅನುಭವದ ಪ್ರಾರಂಭ. ಕೆಲವರು ಕೊರಡೆಗಳಿಂದ ಹೊಡಿಬೋದು, ಅಥವಾ ಇನ್ನು ಕೆಲವರು ಮಾತಿನಿಂದ ನಮ್ಮನ್ನು ಹೊಡೆಯುವಂಥ ಸಾಧ್ಯತೆ. ಎರಡನೇದಾಗಿ 2ನೇ ವಚನದಲ್ಲಿದೆ. ಯೋಹಾನ 19, 2ನೇ ವಚನದಲ್ಲಿ ಸೈನಿಕರು ಮುಳ್ಳಿನ ಕಿರೀಟವನ್ನು ಹಣೆದು ಯೇಸು ಸ್ವಾಮಿಯ ತಲೆ ಮೇಲಿಟ್ಟು ಅಂತ ಓದ್ತೇವೆ. ಹಾಗಾದರೆ ಶಿಲುಬೆಯ 2ನೇ ಅನುಭವ ಏನಂತ ಹೇಳಿದ್ರೆ ಚುಚ್ಚುವ ಅನುಭವ, ಪಿಯರ್ಸಿಂಗ್ ಎಕ್ಸ್ಪೀರಿಯನ್ಸಸ್. ಅದು ಮುಖ್ಯವಾಗಿ ತಲೆಗೆ ಚುಚ್ಚುವ ಅನುಭವ. ಅದು ಒಂದೇ ಸಾರಿ ಮುಳ್ಳಿನ ಅಂತ ಹೇಳುವಾಗ ಅದು ಒಂದು ಬಳ್ಳಿ ಆಗಿರೋದರಿಂದ ಭಾಳ ಅಟ್ ಎ ಟೈಮ್ ಒಂದೇ ಸಮಯ ಬಹಳ ಕಡೆ ಚುಚ್ಚುವಂಥ ತಲೆಗೆ ಅನುಭವ. ಅದರಲ್ಲಿ ಇನ್ನೊಂದು ಕೂಡ ಇದೆ. ಆ ಮುಳ್ಳಿನ ಕಿರೀಟ ಅಂತ ಹೇಳುವಾಗ ಅದು ಸಾಮಾನ್ಯವಾಗಿ ಕಿರೀಟ ನಮ್ಮ ದೇಶದಲ್ಲಿ ಬಂಗಾರದ ಕಿರೀಟ. ಆದರೆ ಅಂದು ಅವರು ಮುಳ್ಳಿನ ಕಿರೀಟವನ್ನು ಧರಿಸುವಾಗ ಅದು ಹಾಸ್ಯದ ರೀತಿಯಲ್ಲಿ ಇದ್ದಂಥ ಒಂದು ಅನುಭವ. ತಲೆಗೆ ನೀನು ಅರಸನ ಅಂತ ಹೇಳಿದಲ್ಲ, ಈಗ ಈ ಮುಳ್ಳನ್ನು ಧರಿಸ್ಕೊ, ನೀನು ಅರಸನಂತ. ಸಂಕಟದ ಅರಸನು, ಮುಳ್ಳಿನ ಅರಸನು, ಹಾಸ್ಯದ ಅರಸನು. ಆ ರೀತಿಯಾಗಿ ಮುಳ್ಳಿನ ಅನುಭವ ಬಂದು ಶಿಲುಬೆಯ 2ನೇ ಒಂದು ಅನುಭವ. ಮೊದಲನೇದು ಕೊರಡೆಯ ಅನುಭವ, ಮೊದಲನೇದು ಕೊರಡೆಯ ಅನುಭವ ಹೊಡೆಸಿಕೊಂಡ್ರು, 2ನೇದು ಮುಳ್ಳಿನ ಅನುಭವ. ಯೋಹಾನ 19ರಲ್ಲಿ ಶಿಲುಬೆಯ 14 ಅನುಭವಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 14 ಎಕ್ಸ್ಪೀರಿಯನ್ಸಸ್ ಆಫ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಅದರಲ್ಲಿ ಮೊದಲನೇದು ಹೊಡೆಸಿಕೊಂಡ ಅನುಭವ ಅಥವಾ ಕೊರಡೆಗಳ ಅನುಭವ, 2ನೇದು ಮುಳ್ಳಿನ ಕಿರೀಟದ ಅನುಭವ. 3ನೇದಾಗಿ ನೋಡುವಾಗ ಅದೇ 2ನೇ ವಚನ, ಯೋಹಾನ 19ನೇ ಅಧ್ಯಾಯದ 2ನೇ ವಚನದಲ್ಲಿ ತಲೆಯ ಮೇಲೆ ಅವರು ಕಿರೀಟವನ್ನು ಇಟ್ಟುಬಿಟ್ಟು ಕೆನ್ನೆರಳೆ ಬಣ್ಣದ ನಿಲುವಂಗಿಯನ್ನು ತೊಡಿಸಿ. ಕೆನ್ನೆರಳೆ ಬಣ್ಣದ ನಿಲುವಂಗಿ. ಹೌದು, ನಾನೊಂದು ವಸ್ತ್ರವನ್ನು ಧರಿಸಿರುವಾಗ ಅದನ್ನು ತೆಗೆದುಬಿಟ್ಟು ಅವರಿಗಿಷ್ಟವಾದಂಥ ವಸ್ತ್ರವನ್ನು ಧರಿಸುವಾಗ ಅದೇನು ತೋರಿಸ್ತದೆ ಅಂತ ಹೇಳಿದ್ರೆ
ಬದಲಿಸುವ ಅನುಭವ. ಅದು ಒಂದು ಗುರುತಾಗಿತ್ತು. ಆದರೆ ಅವರು ಆತನ ವಸ್ತ್ರವನ್ನೇ ಬದಲಾಯಿಸಿಬಿಟ್ರು. ಆತನಿಗೆ ಇಷ್ಟವಾದ ವಸ್ತ್ರವನ್ನು ಆತನು ಧರಿಸಿಕೊಂಡಿರಲಾಗಿ ಇವರಿಗೆ ಇಷ್ಟವಾದ ವಸ್ತ್ರವನ್ನು ಆತನ ಮೇಲೆ ಧರಿಸಿದರು. ಅಲ್ಲಿ ಕೂಡ ಒಂದು ಹಾಸ್ಯ ಇದೆ, ಅಂದರೆ ಒಂದು ತಮಾಷೆ ಇದೆ. ಯಾಕಂದರೆ ಆ ದಿವಸಗಳಲ್ಲಿ ಅರಸರು ಕೆನ್ನೆರಳೆ ಪರ್ಪಲ್ ಬಣ್ಣದ ನಿಲುವಂಗಿ ಹಾಕ್ಕೊಳ್ತಿದ್ರು. ಆದ ಕಾರಣ ನೀನು ಅರಸನಂತ ಹೇಳೋದಲ್ಲ, ತಗೋ ಕಿರೀಟ ತಗೋ. ಆಮೇಲೆ ಬೆತ್ತದಿಂದ ಏಟು ಹಾಕಿ ಆ ಬೆತ್ತವನ್ನು ಕೈಗೆ ಹಿಡ್ಕೊಳ್ಳುವಂತೆ ಕೊಟ್ಟು ಒಂದು ಕೆನ್ನೆರಳೆಯ ಬಣ್ಣದ ನಿಲುವಂಗಿಯನ್ನು ನೋಡಲಿಕ್ಕೆ ಅರಸನಂತೆ ಟೀಸಿಂಗ್, ಹಾಸ್ಯ ಮಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ಹಂಗಿಸುವಂಥದ್ದು, ಗೇಲಿ ಮಾಡುವಂಥದ್ದು, ಪರಿಹಾಸ್ಯಗೊಳಿಸುವಂಥದ್ದು. ನೀನು ಹೇಳಿದ್ದನ್ನು ಈಗ ನಿನಗೆ ಹಾಕಿ ತೋರಿಸ್ತೀವಿ ಅನ್ನುವಂಥ ರೀತಿಯಲ್ಲಿ. ಹೌದು, ಇದನ್ನೆಲ್ಲ ಯೇಸು ಸ್ವಾಮಿ ಯಾಕೆ ಅವರು ಅನುಭವಿಸಿದ್ರು ಅಂತ ನೋಡುವಾಗ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ನನ್ನ ಪಾಪದಿಂದ ಅಥವಾ ಪಾಪದ ದಂಡನೆಗಾಗಿ ಅನುಭವಿಸದೆ ನಾನು ನನ್ನ ಒಂದು ತಲೆಯ ಕಿರೀಟ, ನನ್ನ ಒಂದು ಹಾಸ್ಯ, ಅವರು ಹಾಸ್ಯ ವಹಿಸಿಕೊಂಡ್ರು. ನಾನು ಹಾಸ್ಯಕ್ಕೆ ಗುರಿಯಾಗಬಾರ್ದಂತ ತನ್ನ ವಸ್ತ್ರವನ್ನು ಅವರು ತನ್ನದೇ ಆದಂಥ ವಸ್ತ್ರವನ್ನು ತೆಗೆದುಹಾಕಿ ಬೇರೆಯವರು ಇಷ್ಟಪಟ್ಟ ವಸ್ತ್ರವನ್ನು ಧರಿಸಿಕೊಡುವಾಗ ಅದೇನು ತೋರಿಸ್ತದೆ? ಅದು ಕೂಡ ನಿನ್ನ ಚಿತ್ತ ಅಲ್ಲ, ನಮ್ಮ ಚಿತ್ತ. ಅಲ್ಲಿ ಕೂಡ ಶಿಲುಬೆ ಬರ್ತದೆ. ಆ ಒಂದು ವಸ್ತ್ರ ಬದಲಾವಣೆಯಲ್ಲಿ ಕೂಡ ಶಿಲುಬೆ. There is a cross that you can see in the changing of the garments. ಈ ರೀತಿಯಾದಂಥ ಅನುಭವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನುಭವಿಸಬೇಕಾಯಿತು. ಮೂರನೇದಾಗಿ ಯೋಹಾನ 19ನೇ ಅಧ್ಯಾಯದಲ್ಲಿ ಶಿಲುಬೆಯ 14 ಅನುಭವಗಳನ್ನು ನೋಡ್ಕೊಳ್ತಿದ್ವಿ. ಅಂದರೆ ಕ್ರಿಸ್ತನ ಶಿಲುಬೆಯ 14 ಅನುಭವಗಳು. ಅದರಲ್ಲಿ ಮೂರನೇದು ನೋಡುವಾಗ 6ನೇ ವಚನದಲ್ಲಿ ಮುಖ್ಯ ಯಾಜಕರು ಮತ್ತು ಕಾವಲಾಳುಗಳು ಯೇಸುವನ್ನು ನೋಡಿಬಿಟ್ಟು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗಿದರು. ಅದರಲ್ಲಿ ಎಂತ ನೋಡ್ತೀವಿ ಅಂತ ಹೇಳಿದರೆ, ಜಡ್ಜಿಂಗ್, ಬೇರೆಯವರು ನಮ್ಮನ್ನು ತೀರ್ಪು ಮಾಡೋದು ಕೂಡ ಶಿಲುಬೆ ಅನುಭವ. ಬೇರೆಯವರು ನಮ್ಮ ದಂಡನೆಯನ್ನು ಅವರು ಅಪೇಕ್ಷೆ ಪಡುವಂಥದ್ದು ಕೂಡ ಶಿಲುಬೆ ಅನುಭವ. ನಾವು ಹೊಂದತಕ್ಕದ್ದನ್ನು ನ್ಯಾಯಾಧಿಪತಿ ಹೇಳುವುದಕ್ಕೆ ಬದಲಾಗಿ ಅವರಾಗಿ ಹೇಳುವಂಥದ್ದು ಕೂಡ ಬೇರೆಯವರಾಗಿ ಶ್ರೀಸಾಮಾನ್ಯರು ಹೇಳುವಂಥದ್ದು ಕೂಡ ಶಿಲುಬೆ. 7ನೇದಾಗಿ ಯೋಹಾನ 19:7ನೇ ವಚನದಲ್ಲಿ ನಾವು ನೋಡುವಾಗ ಶಿಲುಬೆಯ 4ನೇ ಅನುಭವ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ತನ್ನನ್ನು ದೇವಪುತ್ರನನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ದೇವಪುತ್ರನ ಯೇಸು ಸ್ವಾಮಿ ಹೌದು, ಹಿ ಈಸ್ ದ ಸನ್ ಆಫ್ ಗಾಡ್. ತಾನು ಇರುವಂಥದ್ದು ದೇವಪುತ್ರನಾಗಿ ಇರುವಂಥದ್ದು ಕೂಡ ತಪ್ಪೇ, ಅಪರಾಧನೇ. ಎಂಥ ಅಪರಾಧ? ಮರಣದಂಡನೆಗೆ ಯೋಗ್ಯನು ಎಂಬುದಾಗಿ ಹೇಳುವಂಥದ್ದು ಕೂಡ ಶಿಲುಬೆನೆ. ನಾವು ಏನಾಗಿದ್ದೀವೋ ಅದನ್ನು ಕೂಡ ನಾವು ಹೇಳಬಾರ್ದು. ನಾನು ಏನಾಗಿದ್ದೀನಿ ಅದನ್ನು ನಿಜವಾಗಿ ಒಪ್ಪಿಕೋಬಾರದು. ಒಪ್ಪಿಕೊಂಡದ್ದಕ್ಕಾಗಿ ಅದನ್ನೇ ದಂಡನೆಯಾಗಿ ಮಾಡಿಬಿಡೋದಾ? ಅದೇ ಶಿಲುಬೆ. ಯೇಸುಸ್ವಾಮಿಗೆ ಅದನ್ನೇ ಮಾಡಿದ್ರು. ಹಾಗಾದರೆ ಏನಂತ ಹೇಳಬೇಕು? ನಾನು ಮನುಷ್ಯ ಪುತ್ರನನ್ನು, ನಾನು ದೇವಪುತ್ರನನ್ನು ಅಲ್ಲ ಅಂತ ಹೇಳಬೇಕಾ? ಸುಳ್ಳು ಹೇಳಬೇಕಾ? ಸುಳ್ಳು ಹೇಳಿದರೆ ಆವಾಗ ಅದು ಅವರಿಗೂ ಒಳ್ಳೆಯದು. ಆದರೆ ಯೇಸುಸ್ವಾಮಿ ಅದನ್ನು ಹೇಳಲಿಲ್ಲ. ಯಾಕಂದರೆ ನಿಜವನ್ನು ಹೇಳಿದರು. ಅದೇ ಶಿಲುಬೆ. ನಿಜವನ್ನು ಹೇಳಿದ್ದಕ್ಕೆ ಶಿಕ್ಷೆ.
ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವಂಥದ್ದೇ, ಒಪ್ಪಿಕೊಳ್ಳುವುದಕ್ಕೆ ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವಂಥದ್ದಕ್ಕೆ ಶಿಕ್ಷೆ. ಅದೇ ಶಿಲುಬೆ, ಅದೇ ಅಪರಾಧ ಅಂತ ಹೊರಿಸುವಂಥದ್ದೇ ಶಿಕ್ಷೆ. 11ನೇ ವಚನದಲ್ಲಿ ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಟ್ಟ ಹೊರತು ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಅಧಿಕಾರಕ್ಕೆ ಒಳಗಾಗುವುದು ಶಿಲುಬೆ. ಅನ್ಯಾಯವಾಗಿಯೇ ಒಂದು ವೇಳೆ ಅಧಿಕಾರ ಯಾರಾದರೂ ಅಥವಾ ಪಿಲಾತನು ವಿಚಾರಿಸಿದನು, ಅದು ಕೂಡ ಶಿಲುಬೆನೆ. ಯಾಕಂತ ಹೇಳಿದರೆ ದೇವರವರಿಗೆ ಅಧಿಕಾರ ಕೊಟ್ಟಿದ್ರು, ಆ ಅಧಿಕಾರವನ್ನು ಉಪಯೋಗಿಸ್ತಾ ಇರುವಾಗ ಜನರು ಅನ್ಯಾಯವಾಗಿ ಶಿಲುಬೆಗೆ ಹಾಕಿಸು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ದೇವರ ಅಧಿಕಾರ ಮೇಲಿನಿಂದ ಈ ಪಿಲಾತನು ಹೊಂದಿದ್ದಾನೆ, ಅದನ್ನು ಗ್ರಹಿಸುವುದು ಕೂಡ ಶಿಲುಬೆ. ಹೌದು, ನಿಷ್ಕಾರಣವಾಗಿ ನನಗೆ ಕಾರಣವಿಲ್ಲದೆ ನಿಷ್ಕಳಂಕವಾಗಿ ನಿಷ್ಕಾರಣವಾಗಿ ನಿರ್ದೋಷಿಯಾಗಿ ಅನುಭವಿಸುವಂಥ ಅನುಭವ ದೇವರ ಚಿತ್ತಾನುಸಾರವಾಗಿ ಅದೇ ಶಿಲುಬೆ. ಇನ್ನೊಂದು ಸಾರಿ ಹೇಳ್ತೀನಿ, ಎಕ್ಸ್ಪೀರಿಯನ್ಸಿಂಗ್ ಇನ್ ದ ವಿಲ್ ಆಫ್ ಗಾಡ್ ಇನ್ನೋಸೆಂಟ್ಲಿ ಈಸ್ ದ ಕ್ರಾಸ್ ಆಫ್ ಕ್ರೈಸ್ಟ್. ನಿರ್ದೋಷಿಯಾಗಿ ನಿಷ್ಕಾರಣವಾಗಿ, ಹೌದು, ದೇವರ ಚಿತ್ತಾನುಸಾರದಲ್ಲಿ ದೇವರ ಚಿತ್ತದಲ್ಲಿ ಅನುಭವಿಸುವಂಥದ್ದು ಶಿಲುಬೆ. 6ನೇದಾಗಿ ಯೋಹಾನ 19ರಲ್ಲಿ ಶಿಲುಬೆಯ 14 ಅನುಭವಗಳನ್ನು ನಾವು ಧ್ಯಾನಿಸ್ತಿದ್ದೇವೆ. ಅದರಲ್ಲಿ ನಾವು 6ನೇ ಅನುಭವ ಏನಂತ ಹೇಳ್ಬಿಟ್ಟು ನೋಡುವಾಗ 17ನೇ ವಚನ, 19ನೇ ಅಧ್ಯಾಯ 17ನೇ ವಚನ, ಯೇಸು ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಹೋಗೋದರಲ್ಲಿ ನಾವು ನೋಡ್ತೇವೆ ಶಿಲುಬೆ. ವಾಟ್ ಈಸ್ ಕ್ರಾಸ್? ಶಿಲುಬೆ ಅಂದರೆ ಏನು? ಹೊರುವಂಥದ್ದು, ಹೊರುವಂಥದ್ದು, ಭಾರವನ್ನು ಹೊರುವುದು ಶಿಲುಬೆ. 7ನೇದಾಗಿ ಯೇಸು ಸ್ವಾಮಿಯ ವಸ್ತ್ರವನ್ನು ಅವರು ಪಾಲು ಮಾಡಿಕೊಂಡ್ರು, ಆತನ ಒಳ ಅಂಗಿಗಾಗಿ ಚೀಟು ಹಾಕಿದರು. ಆ ರೀತಿಯಾಗಿ ಅವರು ಮಾಡಿಕೊಳ್ತಾ ಇರುವಾಗ ಆಗಿದ್ದು ಏನಂತ ಹೇಳ್ಬಿಟ್ಟು ನೋಡುವಾಗ ಕೀರ್ತನೆ 22:18 ಪ್ರಕಾರವಾಗಿ ಅದಾಯಿತು. ಯಾಕಂದರೆ ವಾಕ್ಯ ನೆರವೇರಿತು. ವಾಕ್ಯ ನೆರವೇರುವುದು ಕೂಡ ಶಿಲುಬೆ. ವಾಕ್ಯ ನೆರವೇರಿಸುವುದು, ಫುಲ್ಫಿಲ್ಲಿಂಗ್ ದ ಸ್ಕ್ರಿಪ್ಚರ್ ಈಸ್ ದ ಕ್ರಾಸ್. ದೇವರ ಚಿತ್ತಾನುಸಾರವಾಗಿ ದೇವರ ಯೋಜನೆಯಲ್ಲಿ ಒಂದು ವಸ್ತ್ರದ ವಿಷಯದಲ್ಲಿ ಕೂಡ ಶಿಲುಬೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಮತ್ತು ನಾವು 8ನೇ ಒಂದು ಶಿಲುಬೆಯ ಅನುಭವಕ್ಕೆ ಹೋಗೋಣ ಬನ್ನಿರಿ. ಶಿಲುಬೆಯ 14 ಅನುಭವಗಳಲ್ಲಿ 8ನೇ ಅನುಭವ ಏನಂತ ಹೇಳಿದರೆ ಎಂಟ್ರಸ್ಟಿಂಗ್, ಒಪ್ಪಿಸಿಕೊಡುವುದು ಕೂಡ ಶಿಲುಬೆಯ ಅನುಭವ. ಏನು ಒಪ್ಪಿಸಿಕೊಟ್ರು? ಯೋಹಾನ 19:26ನೇ ವಚನದಲ್ಲಿ ಯೇಸು ತಮ್ಮ ತಾಯಿ ಅಲ್ಲಿ ನಿಂತಿರುವಂಥದ್ದನ್ನು ನೋಡಿ, ಅಮ್ಮ ಇಗೋ ನಿನ್ನ ಮಗನು ಅಂತ ಹೇಳ್ಬಿಟ್ಟು ತಾಯಿಯನ್ನು ಶಿಷ್ಯನಿಗೆ, ಪ್ರಿಯ ಶಿಷ್ಯನಿಗೆ ಒಪ್ಪಿಸಿಕೊಡುವಂಥದ್ದು ಶಿಲುಬೆ, ಒಪ್ಪಿಸಿಕೊಡುವಿಕೆ. ಎಂಟ್ರಸ್ಟಿಂಗ್ ಈಸ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಆಮೇಲೆ ಯೇಸು 27ನೇ ವಚನ, ಯೋಹಾನ 19:27 ತನ್ನ ಶಿಷ್ಯನಿಗೆ, ಅಂದರೆ ತಾನು ಪ್ರೀತಿಸಿದ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಅಂತ ಹೇಳಿದಾಗ ಆ ಸಮಯದಿಂದ ಆ ಶಿಷ್ಯನು ತಾಯಿಯನ್ನು ತನ್ನ ಸ್ವಂತ ಮನೆಯಲ್ಲಿ ಇರಿಸಿಕೊಂಡನು. ಅದೇನು ತೋರಿಸ್ತದೆ? ಡೆಲಿಗೇಷನ್. ತಾನು ಮಾಡುವಂಥದ್ದನ್ನು ಇತರರಿಗೆ ನೇಮಿಸುವಂಥದ್ದು.
ಅಧಿಕಾರ ನೇಮಿಸುವಂಥದ್ದು, ಜವಾಬ್ದಾರಿಕೆ ನೇಮಿಸುವಂಥದ್ದು. ಅದೇನದು? ಶಿಲುಬೆ. ನಾಟ್ ಓನ್ಲಿ ಇಂಟ್ರೆಸ್ಟಿಂಗ್ ಬಟ್ ಆಲ್ಸೋ ಡೆಲಿಗೇಟಿಂಗ್ ಈಸ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಅಂದರೆ ಒಪ್ಪಿಸಿಕೊಡುವಂಥದ್ದು ಮಾತ್ರವಲ್ಲದೆ ಅಧಿಕಾರವನ್ನು ಹಂಚಿಕೊಡುವಂಥದ್ದು, ಪ್ರತಿನಿಧಿಸುವಂಥದ್ದು ಕೂಡ ಶಿಲುಬೆ. 10ನೇದಾಗಿ ಯೋಹಾನ 19:28 ವಚನದಲ್ಲಿ ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳುವಾಗ ಅಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದರೆ ಶಿಲುಬೆಯ ಮತ್ತೊಂದು ಅನುಭವ. ಏನದು? ಥರ್ಸ್ಟಿಂಗ್, ನೀರಡಿಕೆಯಾಗುವುದು. ಅದು ಕೂಡ ಶಿಲುಬೆಯ ಅನುಭವ. ಹೌದು, ಖಂಡಿತ. 30ನೇ ವಚನದಲ್ಲಿ ಯೇಸು ಆ ಹುಳಿರಸವನ್ನು ತೆಗೆದುಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟರು. ತೀರಿತು ಎಂದು ಹೇಳಿ ಒಪ್ಪಿಸಿಕೊಡುವಂಥ ಆತ್ಮ, ಅದು ಶಿಲುಬೆ. ಎಂಟ್ರಸ್ಟಿಂಗ್ ದಿ ಸ್ಪಿರಿಟ್, ಸೇಯಿಂಗ್ ಇಟ್ ಈಸ್ ಫಿನಿಶ್ಡ್. ಶಿಲುಬೆಯ ಅನುಭವ ತೀರಿಸುವ ಅನುಭವ. ದಿ ಕ್ರಾಸ್ ಆಫ್ ಕ್ರೈಸ್ಟ್ ಈಸ್ ಫಿನಿಶಿಂಗ್ ಎಕ್ಸ್ಪೀರಿಯನ್ಸಸ್. ವಾವ್! ಅರ್ಧಕ್ಕೆ ಬಿಡ್ಡಿಲ್ಲ ಸ್ವಾಮಿ ಮುಗಿಸಿದ್ರು. ಶಿಲುಬೆಯ 14 ಅನುಭವಗಳನ್ನು ನೋಡಿಕೊಳ್ತಾ ಇದ್ವಿ. ಅದರಲ್ಲಿ 12ನೇ ಅನುಭವ ಈಗ ನೋಡಿಕೊಳ್ಳೋಣ. 34ನೇ ವಚನದಲ್ಲಿ, ಆದರೆ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಯೇಸು ಸ್ವಾಮಿಯ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಯೇಸು ಸ್ವಾಮಿಯ ದೇಹದಿಂದ ಹೊರಗೆ ಬಂದುವಂತೆ. ಹಾಗಾದರೆ ಅದು ಶಿಲುಬೆಯ ಅನುಭವದ, ಶಿಲುಬೆಯಲ್ಲಿ ಇದ್ದಾಗ ಆದಂಥ ಅನುಭವ ಏನದು? ಲೂಸಿಂಗ್, ಕಳ್ಕೊಳ್ಳುವ ಅನುಭವ. ಏನು ಕಳ್ಕೊಂಡ್ರು? ರಕ್ತ ಕಳ್ಕೊಂಡ್ರು. ಏನು ಕಳ್ಕೊಂಡ್ರು? ದೇಹದಲ್ಲಿದ್ದಂಥ ನೀರನ್ನು ಕಳ್ಕೊಂಡ್ರು. ಹಾಗಾದರೆ ಈಗ ಏನೂ ಉಳಿಲಿಲ್ಲ. ರಕ್ತ, ನೀರು ಎಲ್ಲವನ್ನು ಕಳ್ಕೊಳ್ಳುವುದು ಕೂಡ ಶಿಲುಬೆಯ ಅನುಭವ. ದೇವರ ಚಿತ್ತದಲ್ಲಿ, ದೇವರ ಚಿತ್ತದಲ್ಲಿ ಎಲ್ಲವನ್ನು, ತಂದೆ ಚಿತ್ತದಲ್ಲಿ ಎಲ್ಲವನ್ನು ನಮ್ಮಿಂದ ಕಳ್ಕೊಳ್ಳುವಂಥದ್ದು, ನಮ್ಮ ದೇಹದಿಂದ ಕಳ್ಕೊಳ್ಳುವಂಥದ್ದು ಕೂಡ ಶಿಲುಬೆಯ ಅನುಭವ. 36ನೇ ವಚನ, ಯೇಸುವಿನ ಎಲುಬುಗಳಲ್ಲಿ ಒಂದನ್ನಾದರೂ ಮುರಿಯಬಾರದೆಂಬ ಪವಿತ್ರ ಗ್ರಂಥವು ನೆರವೇರಿತಂತೆ. ಯಾಕಂದರೆ ಎಲುಬು ಮುರಿಯಲಿಲ್ಲ. ಅನ್ಬ್ರೇಕಿಂಗ್ ಈಸ್ ಆಲ್ಸೋ ದಿ ಎಕ್ಸ್ಪೀರಿಯನ್ಸ್ ಆಫ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಮುರಿಯಬಾರದು ಅನ್ನುವಂಥದ್ದು ಕೂಡ ಒಂದು ರೀತಿಯಿಂದ ಈಗಾಗಲೇ ಆತನು ಮುರಿಯಲ್ಪಟ್ಟಿದ್ದಾರೆ, ಮುರಿದು ಹೋಗಿದ್ದಾರೆ. ಆದರೆ ದೇವರ ಚಿತ್ತಾನುಸಾರದಲ್ಲಿ ಯೇಸುವಿನ ಎಲುಬು ಮುರಿಬಾರದು ಅನ್ನುವಂಥ ಅನುಭವ ನೋಡುವಾಗ ಅದು ಕೂಡ ಶಿಲುಬೆಯ ಒಂದು ಅನುಭವ. 13ನೇ ಅನುಭವ. ಕೊನೆಯದಾಗಿ 14ನೇ ಅನುಭವ. 42ನೇ ವಚನದ ಕೊನೆ ಭಾಗದಲ್ಲಿ ಅವರು ಯೇಸುವನ್ನು ಸಮಾಧಿ ಮಾಡಿದರು. ಶಿಲುಬೆಯ ಅನುಭವ, ಸಮಾಧಿಯ ಅನುಭವ. ಸಮಾಪ್ತದ ಅನುಭವ ಅಲ್ಲ, ಸಮಾಧಿಯ ಅನುಭವ. ಯಾಕಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರವಾಗಿ ಯೇಸು ಸ್ವಾಮಿ ನಮ್ಮ ಪಾಪಕ್ಕಾಗಿ ಸತ್ತು ಸಮಾಧಿಯಾಗಿ ಎಂಬುದಾಗಿ ಹೇಳಿದ ಶಾಸ್ತ್ರದ ಮಾತು ನೆರವೇರಬೇಕಲ್ಲ? ಹೌದು, ಅದು ಹೊಸ ಒಂದು ಸಮಾಧಿಯಾಗಿತ್ತು. ಆದ ಕಾರಣ 19ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಶಿಲುಬೆಯ 14 ಅನುಭವಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.